ಮೈಂಡ್ ಗೇಮ್ ಅಂದವರಿಗೆ ಚಳಿ ಬಿಡಿಸಿದ ಹನುಮಂತ, ಕಿಚ್ಚ ಮುಂದೆ ರೊಚ್ಚಿಗೆದ್ದ ಚೆಲ್ಲೂರು ಬಡ್ಡಿ ಹುಡುಗ. ವಾರಗಳು ಕಳೆದಂತೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಜೊತೆಗೆ ದೊಡ್ಡಮನೆಯ ಆಟ ಕೂಡ ರಂಗೇರಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಹನುಮಂತ ಕೂಡ ಆಟಕ್ಕಿಳಿದಿದ್ದಾರೆ. ಹನುಮಂತು ಮುಗ್ಧನೆನ್ನುವ ಅಸ್ತ್ರ ಮಾಡಿಕೊಂಡ್ರ? ಹನುಮಂತ ನಿಜಕ್ಕೂ ಮುಗ್ಧನ ಎಂಬ ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದೆ. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಎಪಿಸೋಡ್ನಲ್ಲಿ ಇದೇ ಚರ್ಚೆ ನಡೆದಿದೆ. ಹನುಮಂತ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್, ಸುರೇಶ್ ಅವರೇ, ಮನೆಯಲ್ಲಿ ಯಾರೇ ನಾಮಿನೇಟ್ ಮಾಡಿದ್ರು ಜಗಳ ಮಾಡ್ತಾರಾ? ಅಂದ್ರೆ ಹನುಮಂತ ಏನ್ ಹೇಳಿದ್ರು ತಲೆ ಅಲ್ಲಾಡಿಸ್ತಾರಾ ಯಾಕೆ ಎಂದು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಗೋಲ್ಡ್ ಸುರೇಶ್, ಅವನಿಗೆ ನಾನು ಏನೇ ಕೇಳಿದ್ರು ಅವನಿಂದ ಬರೋದು ಒಂದೇ ಉತ್ತರ, ಮಾವ ನಾನು ನಂದು ಹೇಳಿದ್ದೇನೆ, ನಿಂದು ನೀನು ಆಮೇಲೆ ಹೇಳ್ಕೊ ಅಂತ ಹೋಗೋ ಬಿಡ್ತಾನೆ ಎಂದರು. ಸುರೇಶ್ ಮಾತು ಕೇಳಿ ಮನೆ ಮಂದಿ ನಗುತ್ತಿದ್ದರು. ಹನುಮಂತ ಮುಗ್ಧನ ಎನ್ನುವ ಪ್ರಶ್ನೆ ಹಲವು ಸ್ಪರ್ಧಿಗಳು ಇಲ್ಲ ಎನ್ನುವ ಉತ್ತರ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವವರು ಮಾತು ಕೇಳಿ ಹನುಮಂತ ದಂಗಾಗಿದ್ದಾರೆ. ಹನುಮಂತು ಬಗ್ಗೆ ಮಾತನಾಡಿದ ಮೋಕ್ಷಿತಾ, ಹನುಮಂತು ಇನ್ನೋಸೆಂಟ್ ತರ ಕಾಣ್ತಾರೆ, ಆದ್ರೆ ಇನ್ನೋಸೆಂಟ್ ಅಲ್ಲ ಎಂದಿದ್ದಾರೆ. ತ್ರಿವಿಕ್ರಮ್ ಕೂಡ ಹನುಮಂತು ಮುಗ್ಧನಲ್ಲ ಎಂದಿದ್ದಾರೆ. ಅವನ ಮುಖ ಹಾಗೂ ಅವನು ಇರೋದನ್ನು ನೋಡಿದ್ರೆ ಮುಗ್ಧ ಅನಿಸುತ್ತದೆ, ಆದರೆ ಅವನು ಕ್ಲೇವರ್ ಎಂದು ತ್ರಿವಿಕ್ರಮ್ ಹೇಳಿದ್ದರು. ಹೊರಗೆ ತೋರಿಸಿಕೊಳ್ಳುವಷ್ಟು ಹನುಮಂತ ಮುಗ್ಧನಲ್ಲ ಎಂದು ಚೈತ್ರಾ ಕುಂದಾಪುರ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹನುಮಂತುಗೆ ಮೈಂಡ್ ಗೇಮ್ ಹೇಗೆ ಆಡೋದು ಅನ್ನೋದು ಗೊತ್ತಿದೆ, ಮೈಂಡ್ ಗೇಮ್ ಆಡ್ತಿದ್ದಾರೆ ಎಂದು ಮೋಕ್ಷಿತಾ ಹೇಳಿದ್ರು. ತಮ್ಮ ಬಗ್ಗೆ ಸ್ಪರ್ಧಿಗಳಿಗಿರುವ ಅಭಿಪ್ರಾಯ ಕೇಳಿ ಹನುಮಂತ ಶಾಕ್ ಆಗಿದ್ದರು. ಬಳಿಕ ಕಿಚ್ಚನ ಮುಂದೆ ರಾಂಗ್ ಆಗಿದ್ದರು. ಮೈಂಡ್ ಗೇಮ್ ಆಡ್ತಾನೆ ಎಂದವರಿಗೆ ಹನುಮಂತ ಚಳಿ ಬಿಡಿಸಿದ್ದಾರೆ. ಇಲ್ಲಿಗೆ ಬರೋರೆಲ್ಲ ಇನ್ನೋಸೆಂಟ್, ಎಲ್ಲರೂ ನನಗೇನು ಗೊತ್ತಿಲ್ಲ ಎನ್ನುವಂತೆ ನಾಟಕ ಮಾಡುತ್ತಿದ್ದಾರೆ, ಎಲ್ಲರೂ ಒಂದೇ, ನಾನು ಕೂಡ ಅದೇ ರೀತಿ ಎಂದು ಹನುಮಂತ ಕೋಪದಲ್ಲಿ ಹೇಳಿದ್ದಾರೆ. ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಶೇಷ ಅಧಿಕಾರ ಗೆಲ್ಲೋ ಟಾಸ್ಕ್ ಅನ್ನು ನೀಡಿದ್ದರು. ಈ ಬಗ್ಗೆ ಮಾತನಾಡಿರುವ ಕಿಚ್ಚ, ವಿಶೇಷ ಅಧಿಕಾರವನ್ನು ಗೆಲ್ಲೋ ಉದ್ದೇಶವನ್ನು ಇಟ್ಟುಕೊಂಡಿದ್ದ ಇಡೀ ಮನೆ. ಈ ಯುದ್ಧದಲ್ಲಿ ಗೆದ್ದವರು ಯಾರು, ಬಿದ್ದವರು ಯಾರು, ತನ್ನತನವನ್ನು ಕಳೆದುಕೊಂಡವರು ಯಾರು ಎಂದು ಪ್ರಶ್ನೆ ಮಾಡಿದ್ದರು. ಇನ್ನು ಈ ವಾರ ಬಿಗ್ ಬಾಸ್ ಕಾರ್ಯಕ್ರಮ ಸ್ಪರ್ಧಿಗಳಲ್ಲಿ ಒಬ್ಬರಾಗಿರುವ ಚೈತ್ರಾ ಕುಂದಾಪುರ್ ಈ ವಾರ ತನ್ನ ಅಚ್ಚರಿಯ ವರ್ತನೆ ಮೂಲಕ ದೊಡ್ಡಮನೆ ಮಾತ್ರವಲ್ಲದೆ ಪ್ರೇಕ್ಷಕರಿಗೂ ಅಚ್ಚರಿ ಮೂಡಿಸಿದೆ. ಹೌದು, ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಒಂದು ಕಡೆ ಇದ್ದರು. ಚೈತ್ರಾ ಕುಂದಾಪುರ್ ಆಗ ತಾನೇ ಸ್ನಾನ ಮಾಡಿ ದೇವರ ವಿಗ್ರಹ ಮುಂದೆ ಪೂಜೆ ಮಾಡಲು ಬಂದಿದ್ದರು. ಆದರೆ ಚೈತ್ರಾ ಕುಂದಾಪುರ್ ಪೂಜೆ ಮಾಡುವ ವೇಳೆ ಒಂದು ಸ್ವಾರಸ್ಯ ಘಟನೆ ನಡೆಯಿತು.